ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರೋ ಬೆಂಗಳೂರಿನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೊಸ ಬೆಳವಣಿಗೆಗಳಾಗ್ತಿವೆ. ಈಗ ಕಾಲ್ತುಳಿತ ಪ್ರಕರಣ ಸಂಬಂಧ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸೋಮೋಟೋ ಕೇಸ್ ದಾಖಲಿಸಿಕೊಂಡಿದೆ. ಅಲ್ಲದೆ ಘಟನೆ ನಡೆದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್, ಸದಸ್ಯ ಸುರೇಶ್ ಮತ್ತು ಡಿವೈಎಸ್ಪಿ ಸುಧೀರ್ ಹೆಗಡೆ ನೇತೃತ್ವದ ನಿಯೋಗ ಭೇಟಿ ಕೊಟ್ಟಿದೆ. ಈ ವೇಳೆ ಮಾತನಾಡಿರೋ ಶ್ಯಾಮ್ ಭಟ್, ಮಾನವ ಹಕ್ಕುಗಳ ಆಯೋಗದಿಂದ 2 ಕೇಸ್ ದಾಖಲಿಸಿಕೊಂಡಿದ್ದೀವಿ. ಬೆಂಗಳೂರು ಪೊಲೀಸ್ ಕಮಿಷನರ್, ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಮತ್ತು ಕ್ರೀಡಾಂಗಣದವರ ಮೇಲೆ ಕೇಸ್ ದಾಖಲಿಸಿದ್ದೀವಿ ಅಂತ ಹೇಳಿದ್ದಾರೆ. ಇತ್ತ ತನಿಖೆ ಮಾಡ್ತಾ ಇರೋ ಪೊಲೀಸರು ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ ಅನ್ನೋರನ್ನ ಬಂಧಿಸಿದ್ರು. ಈಗ ಇದನ್ನ ವಿರೋಧಿಸಿ ನಿಖಿಲ್ ಅವರ ಪತ್ನಿ ಮಾಳವಿಕಾ ನಾಯಕ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಲ್ಲದೆ ಬಂಧನಕ್ಕೆ ತಡೆ ನೀಡುವಂತೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಈ ಅರ್ಜಿ ವಿಚಾರಿಸಿದ ಕೋರ್ಟ್ ಬಂಧನಕ್ಕೆ ತಡೆ ನೀಡಿಲ್ಲ. ಅರ್ಜಿಯ ಮುಂದಿನ ವಿಚಾರಣೆಯನ್ನ ಜೂನ್ 9ಕ್ಕೆ ಮುಂದೂಡಿದೆ. ಅತ್ತ ಈ ಕಾಲ್ತುಳಿತದ ಘಟನೆಯಲ್ಲಿ ಗುಪ್ತಚರ ಲೋಪ ಆಗಿದೆ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಗುಪ್ತಚರ ಇಲಾಖೆಯ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಅತ್ತ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದ ರಾಜು ಅವರನ್ನ ತೆಗೆದುಹಾಕಲಾಗಿದೆ. ಅಂದಹಾಗೆ ಕಾಲ್ತುಳಿತ ಕೇಸ್ ಸಂಬಂಧ ಸರ್ಕಾರ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿ ಕೆಲ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ತಮ್ಮ ಅಕ್ಕಪಕ್ಕದಲ್ಲಿದ್ದ ಹಿರಿಯ ಅಧಿಕಾರಿಗಳು, ಲೀಡರ್ಗಳು ಎಲ್ಲರನ್ನ ಒಬ್ಬೊಬ್ಬರನ್ನಾಗಿ ತೆಗೆದುಹಾಕಿದ್ದಾರೆ. ಏನೋ ಕಾಲ್ತುಳಿತದ ನಂತರ ತಮ್ಮ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದು ಮಾಡುವಂತೆ ಕೋರಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಹೈಕೋರ್ಟ್ ಮೊರೆ ಹೋಗಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಕೆಎಸ್ಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ, ಆದರೆ ವಿಚಾರಣೆಗೆ ಸಹಕರಿಸುವಂತೆ ಷರತ್ತು ವಿಧಿಸಿದೆ. ಈ ಮೂಲಕ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ಖಜಾಂಚಿ ಇಎಸ್ ಜೈರಾಮ್ಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಂತಾಗಿದೆ. ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತೆ 2 ಪ್ರಕರಣ ದಾಖಲಾಗಿವೆ. ಕಾಲ್ತುಳಿತದಲ್ಲಿ ಗಾಯಗೊಂಡ ರೋಲನ್ ಗಾಮೆಜ್ ಅನ್ನೋರು ನೀಡಿರೋ ದೂರಿನ ಮೇರೆಗೆ ಆರ್ಸಿಬಿ ಫ್ರಾಂಚೈಸಿ, ಕೆಎಸ್ಸಿಎ ಮತ್ತು ಡಿಎನ್ಎ ಮ್ಯಾನೇಜ್ಮೆಂಟ್ ಕಂಪನಿ ವಿರುದ್ಧ, ಅಂದರೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅದು, ಇವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಸ್ನೇಹಿತರೆ, ಅಧಿಕಾರಿಗಳ ವಿರುದ್ಧ, ಕೆಎಸ್ಸಿಎ ವಿರುದ್ಧ, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ವಿರುದ್ಧ, ಮುಖ್ಯವಾಗಿ ಉನ್ನತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅವ್ರ ಮೇಲೆ ಜವಾಬ್ದಾರಿ ಹಾಕಿ ಅವ್ರು ತಪ್ಪು ಅಂತೇಳಿ ಸರ್ಕಾರ ಕ್ರಮ ಕೈಗೊಳ್ಳುತ್ತಿರೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ವಿಶೇಷ ರಿಪೋರ್ಟ್ ನಲ್ಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಫುಲ್ ನ್ಯೂಸ್ ಎಂಡ್ ನಲ್ಲಿ ಅದನ್ನ ಸ್ಕ್ರೀನ್ ಮೇಲೆ ತರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಆ ವರದಿಗೆ ಫುಲ್ ನ್ಯೂಸ್ ಮುಗಿತಾ ಜಂಪ್ ಆಗಬಹುದು. ಏನೋ ಬೆಂಗಳೂರಿನ ಕೋರಮಂಗಲದಲ್ಲಿರೋ ಪಾಸ್ಪೋರ್ಟ್ ಕಚೇರಿ ಮತ್ತು ಸಿಎಂ ಮನೆಯನ್ನ ಸ್ಫೋಟಿಸುವುದಾಗಿ ಇಮೇಲ್ ಮೂಲಕ ಬೆದರಿಕೆ ಸಂದೇಶ ಬಂದಿದೆ. ತಮ್ಮನ್ನು ತಾವೇ ಸ್ಫೋಟಿಸಿಕೊಳ್ಳುವ ಮೂಲಕ ಈ ದಾಳಿ ಮಾಡ್ತೀವಿ ಅಂತ ಅಪರಿಚಿತರು ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ. ಇದುವರೆಗೆ ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಇನ್ನು ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಏನು ಪಹಲ್ಗಾಮ್ ದಾಳಿ, ಆನಂತರ ಆಪರೇಷನ್ ಸಿಂಧೂರ್ ಎಲ್ಲ ನಡೆದ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಿಶ್ವದ ಅತಿ ಎತ್ತರದ ಬ್ರಿಡ್ಜ್ ಚೆನಾಬ್ ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ್ದು, ಈ ಬ್ರಿಡ್ಜ್ ನಿರ್ಮಾಣದಿಂದ ಕಾಶ್ಮೀರವನ್ನ ಭಾರತದ ಇತರ ಭಾಗದೊಂದಿಗೆ ರೈಲ್ವೆ ಮೂಲಕವೂ ನಾವು ಜೋಡಿಸಿ ದೊಡ್ಡ ಹೆಜ್ಜೆ ಇಟ್ಟಿದ್ದೀವಿ. ಜೊತೆಗೆ ನಾನು ಸಿಎಂ ಒಮರ್ ಅಬ್ದುಲ್ಲಾರ ಹೇಳಿಕೆಯನ್ನು ಕೇಳಿಸಿಕೊಂಡೆ. ಅವರು ಶಾಲೆಗೆ ಹೋಗುವಾಗ ಈ ಪ್ರಾಜೆಕ್ಟ್ ಕೆಲಸ ಶುರುವಾಗಿತ್ತು. ಈಗ ನಾವು ಅದನ್ನು ಪೂರ್ಣ ಮಾಡಿದ್ದೀವಿ. ನಾವೀಗ ಎಲ್ಲ ಜಮ್ಮು ಕಾಶ್ಮೀರ ಜನರ ಬಹುಕಾಲದ ಕನಸನ್ನು ನನಸು ಮಾಡಿದ್ದೀವಿ. ಇವತ್ತು ನಡೆದ ಈ ಕಾರ್ಯಕ್ರಮ ಭಾರತದ ಏಕತೆ ಮತ್ತು ಇಚ್ಛಾಶಕ್ತಿಯ ಸೆಲೆಬ್ರೇಷನ್. ಈ ಪ್ರಾಜೆಕ್ಟ್ ರಾಷ್ಟ್ರೀಯ ಏಕತೆಯ ಸಂಕೇತ ಅಂತ ಹೇಳಿದ್ದಾರೆ. ಅಲ್ಲದೆ ಖುದ್ದು ಪಿಎಂ ನರೇಂದ್ರ ಮೋದಿ ಬಾವುಟ ಹಿಡಿದು ಆ ಸೇತುವೆ ಮೇಲೆ ಓಡಾಡಿದ್ದಾರೆ. ಇದೇ ವೇಳೆ ಪಾಕಿಸ್ತಾನದ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ. ಪಾಕಿಸ್ತಾನ ಮಾನವೀಯತೆ ಮತ್ತು ಕಾಶ್ಮೀರಿಗಳ ಕಲ್ಚರ್ ಮೇಲೆ ದಾಳಿ ಮಾಡಿದೆ. ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ತೊಡಕುಂಟು ಮಾಡೋಕೆ, ಭಾರತದಲ್ಲಿ ಗಲಭೆಗಳಿಗೆ ಪ್ರಚೋದನೆ ಕೊಡೋಕೆ ಅವರು ಪ್ರವಾಸಿಗರನ್ನ ಗುರಿಯಾಗಿಸಿದ್ದಾರೆ. ಇದನ್ನ ಭಾರತ ಸಹಿಸಲ್ಲ ಅಂತ ಹೇಳಿದ್ದಾರೆ.
ಅಲ್ಲದೆ ಪ್ರವಾಸಿಗರನ್ನ ರಕ್ಷಿಸೋ ಕೆಲಸದಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದ ಕುದುರೆ ಸವಾರ ಸೈಯದ್ ಆದಿಲ್ ಹುಸೇನ್ರ ಶೌರ್ಯವನ್ನ ಕೂಡ ಮೋದಿ ಹೊಗಳಿದ್ದಾರೆ. ಸೈಯದ್ ಆದಿಲ್ ಈ ಕಾಶ್ಮೀರ ಕಣಿವೆಯ ನಿಜವಾದ ಹೀರೋ ಅಂತ ಹೇಳಿದ್ದಾರೆ. ಅಲ್ಲದೆ ಜಮ್ಮು ಕಾಶ್ಮೀರದ ಜನರು ಪಾಕಿಸ್ತಾನದ ಪಿತೂರಿ ವಿರುದ್ಧ ನಿಂತು ಕೇವಲ ಪಾಕಿಸ್ತಾನಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿನಾದ್ಯಂತ ಭಯೋತ್ಪಾದನೆಗೆ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ. ಹಿಂದೆ ಇಂಥದ್ದೇ ಭಯೋತ್ಪಾದನೆಯಿಂದ ಜಮ್ಮು ಕಾಶ್ಮೀರದ ಶಾಲೆಗಳು ಹೊತ್ತಿ ಉರಿಯೋ ಹಾಗಾಗಿತ್ತು, ಆಸ್ಪತ್ರೆಗಳು ನಾಶವಾದವು. ಆದರೆ ಈಗಿನ ಯುವಕರು ತಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡಿದ್ದಾರೆ. ಭಯೋತ್ಪಾದನೆಗೆ ಹೆದರದೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ ಅಂತ ಕಾಶ್ಮೀರಿಗಳನ್ನ ಹಾಡಿ ಹೊಗಳಿದ್ದಾರೆ. ಜೊತೆಗೆ ಪಾಕ್ ಶೆಲ್ ದಾಳಿಯಿಂದ ನಾಶವಾದ ಮನೆಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಮನಸೋ ಇಚ್ಛೆ ಅವರ ಆ ಕಡೆಯಿಂದ ಶೆಲ್ಲಿಂಗ್ ಮಾಡ್ತಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಮಾತನಾಡಿ, ಜಮ್ಮು ಕಾಶ್ಮೀರದ ಹಲವಾರು ಜನ ಟ್ರೈನ್ಗಳು ಬರ್ತಾವೆ ನಮ್ಮಲ್ಲಿಗೆ ಅಂತ ಕನಸ್ಕೊಂಡಿದ್ರು. ಬ್ರಿಟಿಷರ ಕೈಯಲ್ಲಿ ಮಾಡೋಕ್ಕಾಗದೇ ಇರೋದನ್ನ ಇವತ್ತು ಪಿಎಂ ನರೇಂದ್ರ ಮೋದಿ ಮಾಡಿ ತೋರಿಸಿದ್ದಾರೆ. ಕೊನೆಗೂ ಭಾರತದ ಇತರ ಭಾಗಗಳಿಗೆ ಕಾಶ್ಮೀರ ಕನೆಕ್ಟ್ ಆಗಿದೆ. ಇಂಥ ಕ್ಷಣದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಧನ್ಯವಾದ ಹೇಳದೆ ಹೋದ್ರೆ ತಪ್ಪಾಗುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಚೆನಾಬ್ ಸೇತುವೆ ಇದೆಯಲ್ಲ, ಜಮ್ಮು ಬಾರಾಮುಲ್ಲಾ ರೈಲ್ವೆ ಲೈನ್ನಲ್ಲಿ ಕೌರಿ ಮತ್ತು ಬಕಲ್ ಅನ್ನೋ ಪ್ರದೇಶವನ್ನ ಕನೆಕ್ಟ್ ಮಾಡುತ್ತೆ. ಚೆನಾಬ್ ನದಿಗೆ ಅಡ್ಡಲಾಗಿ ಸುಮಾರು 1456 ಕೋಟಿ ರೂಪಾಯಿ ಖರ್ಚಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಚೆನಾಬ್ ರೈಲ್ವೆ ಬ್ರಿಡ್ಜ್ ನದಿ ಮಟ್ಟದಿಂದ ಬರೋಬ್ಬರಿ 359 ಮೀಟರ್ ಎತ್ತರದಲ್ಲಿದೆ. ಪ್ರಸಿದ್ಧ ಐಫೆಲ್ ಟವರ್ಗಿಂತ 35 ಮೀಟರ್ ಹೆಚ್ಚು ಎತ್ತರದಲ್ಲಿದೆ. ಹೀಗಾಗಿ ಇದನ್ನು ಜಗತ್ತಿನ ಅತಿ ಎತ್ತರದ ಬ್ರಿಡ್ಜ್ ಅಂತ ಕರೆಯಲಾಗ್ತಾ ಇದೆ. ಇದರ ವಿಶೇಷತೆಗಳ ಬಗ್ಗೆ ಪ್ರತ್ಯೇಕ ವರದಿಯನ್ನ ಮಾಡಿದ್ದೀವಿ, ನೀವು ಅದನ್ನ ಚೆಕ್ ಮಾಡಬಹುದು. ಬಾಲ ಸುಟ್ಟ ಬೆಕ್ಕಿನಂತ ಆಡ್ತಿರೋ ಪಾಕಿಸ್ತಾನ ಭಾರತಕ್ಕೆ 4 ಗುಟ್ಟಾಗಿ ಪತ್ರಗಳನ್ನು ಬರೆದಿದೆಯಂತೆ. 4 ಪತ್ರಗಳನ್ನು ಸೀಕ್ರೆಟ್ ಆಗಿ. ಒಪ್ಪಂದ ಕೈಬಿಡೋ ನಿರ್ಧಾರವನ್ನ ಪುನಃ ಪರಿಗಣಿಸಿ, ಸಿಂಧು ನೀರಿನ ವಿಚಾರ ಭಾರತ ಹೋಲ್ಡ್ ಮಾಡಿದೆಯಲ್ಲ ಒಪ್ಪಂದವನ್ನ, ಅದನ್ನ ಹಂಗೆ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ. ಈ 4 ಸೀಕ್ರೆಟ್ ಪತ್ರಗಳನ್ನು ಭಾರತದ ಜಲಸಂಪನ್ಮೂಲ ಇಲಾಖೆಗೆ ಮೊದಲು ಕಳಿಸಿ ನಂತರ ಅಲ್ಲಿನ ವಿದೇಶಾಂಗ ಸಚಿವಾಲಯಕ್ಕೆ ಮುಟ್ಟಿಸಲಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಹಂತ ಹಂತವಾಗಿ ಪಾಕ್ ಭಾರತಕ್ಕೆ ಕಳಿಸಿದೆ ಅಂತ. ಏಪ್ರಿಲ್ 22ನೇ ತಾರೀಕು ನಡೆದ ಪಹಲ್ಗಾಮ್ ದಾಳಿಯಾದ ನಂತರ ಭಾರತ ಈ ನಿರ್ಧಾರ ಘೋಷಿಸಿತ್ತು. ಪಾಕಿಸ್ತಾನದ ಜಲ ಸಚಿವಾಲಯದ ಕಾರ್ಯದರ್ಶಿ ಸೈಯದ್ ಅಲಿ ಮುರ್ತಸಾಗೆ ಭಾರತ ಸರ್ಕಾರ ಪತ್ರ ಬರೆದು ನಾವು ಈ ಒಪ್ಪಂದವನ್ನ ಹೋಲ್ಡ್ ಮಾಡಿದ್ದೀವಿ, ಜಾರಿಗೊಳಿಸ್ತಾ ಇಲ್ಲ ಸದ್ಯಕ್ಕೆ ಅಂತ ಹೇಳಿತ್ತು. ಇದಾದ ಬೆನ್ನಲ್ಲೇ ಆಪರೇಷನ್ ಸಿಂಧೂರ್ ನಡೆಯೋಕ್ಕೂ ಮುನ್ನ ಪಾಕ್ ಸರ್ಕಾರದ ಕಡೆಯಿಂದ ಭಾರತಕ್ಕೊಂದು ಮನವಿ ಪತ್ರ ಬಂದಿತ್ತು. ಒಪ್ಪಂದ ಕೈ ಬಿಡಬೇಡಿ ಅಂತ ಪಾಕಿಸ್ತಾನ ಕೇಳಿಕೊಂಡಿತ್ತು. ಇದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಪಾಕಿಸ್ತಾನ 3 ಬಾರಿ ಪತ್ರ ಬರೆದು ಭಾರತದ ಬಳಿ ಮನವಿ ಮಾಡಿಕೊಂಡಿತ್ತು ಅಂತ ವರದಿಯಾಗಿದೆ. ಅಂದ್ರೆ ಆಪರೇಷನ್ ಸಿಂಧೂರ್ಗೂ ಮುಂಚೆ 1 ಹಾಗೂ ಯುದ್ಧ ಆದ್ಮೇಲೆ 3, ಒಟ್ಟು 4 ಪತ್ರ ಬರೆದು ಪಾಕ್ ಗೋಗರೆದಿದೆ. ಸದ್ಯ ಇದ್ರ ಬಗ್ಗೆ ಭಾರತ ಯಾವುದೇ ಪ್ರತಿಕ್ರಿಯೆ ಕೊಡೋಕೆ ಹೋಗಿಲ್ಲ. ಅಂದಹಾಗೆ ಇತ್ತೀಚೆಗೆ ಸಿಂಧೂ ನದಿಯ ಡ್ಯಾಂಗಳು ಕೆಟ್ಟ ಪರಿಸ್ಥಿತಿಯಲ್ಲಿವೆ, ನೀರೆಲ್ಲ ಖಾಲಿ ಆಗ್ತಾ ಇದೆ ಅನ್ನೋ ಸುದ್ದಿ ಹರಿದಾಡಿತ್ತು. ಕರಾಚಿಯಲ್ಲಿ ಏರ್ಪೋರ್ಟ್ ಅಲ್ಲೂ ನೀರಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿದ್ವು. ಅದರ ಬೆನ್ನಲ್ಲೇ ಈ ರೀತಿ ಮಾಹಿತಿ ಬರ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಭಾರತ ಪಾಕಿಸ್ತಾನಕ್ಕೆ ಮತ್ತೆ ಶಾಕ್ ಕೊಡೋಕೆ ಮುಂದಾಗಿದೆ. ತನ್ನ ಪಾಲಿನ ನೀರನ್ನ ಬಳಸಿಕೊಳ್ಳೋಕೆ ಇನ್ನೂ ಹೊಸ ಯೋಜನೆ ಹಮ್ಮಿಕೊಳ್ಳಬಹುದು ಭಾರತ ಅಂತ ರಿಪೋರ್ಟ್ ಆಗ್ತಿದೆ. ಈಗ ಆಲ್ರೆಡಿ ಪಂಜಾಬ್ನ ಬ್ಯಾಸ್ ನದಿಯನ್ನ ಗಂಗಾ ಕಾಲುವೆಗೆ ಕನೆಕ್ಟ್ ಮಾಡೋಕೆ 130 ಕಿಲೋಮೀಟರ್ ಉದ್ದದ ಕಾಲುವೆ ನಿರ್ಮಾಣ ಮಾಡೋಕೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಇತ್ತ ಸಿಂಧೂ ನದಿಯನ್ನ ಯಮುನಾ ನದಿಗೆ ಕನೆಕ್ಟ್ ಮಾಡೋ ಕಾಲುವೆ ನಿರ್ಮಾಣದ ಕುರಿತು ತಯಾರಿ ನಡೀತಾ ಇದೆ ಅಂತ ಗೊತ್ತಾಗಿದೆ. ಈ ಸಿಂಧೂ ಯಮುನಾ ನದಿ ಜೋಡಣೆಯಲ್ಲಿ ಒಟ್ಟು 200 ಕಿಲೋಮೀಟರ್ ಉದ್ದದ ಕಾಲುವೆಯನ್ನ ತೋಡೋದು ರಾಜಸ್ಥಾನ, ಹರಿಯಾಣ, ಪಂಜಾಬ್ ಮತ್ತು ದಿಲ್ಲಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಆದ್ರೆ ಇದರ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಇನ್ನೂ ಏನೂ ಹೇಳಿಲ್ಲ. ಇನ್ನು ಇದೇ ತಿಂಗಳು 15ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಕೆನಡಾದಲ್ಲಿ G7 ಶೃಂಗಸಭೆ ನಡೆಯುತ್ತೆ. ಇದಕ್ಕೆ ಪಿಎಂ ನರೇಂದ್ರ ಮೋದಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ವಿವಾದ ಆಗಿತ್ತು. ಈಗ ಕೊನೆಗೂ ಕೂಡ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಪಿಎಂ ನರೇಂದ್ರ ಮೋದಿಗೆ ಆಹ್ವಾನ ಕೊಟ್ಟಿದ್ದಾರೆ. ಈ ಕುರಿತು ಮೋದಿ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆಹ್ವಾನಿಸಿದಕ್ಕೆ ಮಾರ್ಕ್ ಕಾರ್ನಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಶೃಂಗಸಭೆಯಲ್ಲಿ ಭಾಗವಹಿಸೋಕೆ ಎದುರು ನೋಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಹವಾಮಾನದ ವಿಚಾರಕ್ಕೆ ಬಂದರೆ ರಾಜ್ಯದಲ್ಲಿ ಮುಂಗಾರು ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ಅತಿ ಹೆಚ್ಚು 54 ಮಿಲಿಮೀಟರ್ ಮಳೆಯಾಗಿದೆ. ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಮುಂದಿನ 3 ದಿನ ಸಾಧಾರಣ ಮತ್ತು ಒಳನಾಡು ಜಿಲ್ಲೆಗಳಲ್ಲಿ ತುಂತುರು ಮಳೆಯಾಗುತ್ತೆ ಅಂತ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಪಿಎಂ ನರೇಂದ್ರ ಮೋದಿ ಅವರ ಎಕನಾಮಿಕ್ ಅಡ್ವೈಸರಿ ಕಮಿಟಿ ಆರ್ಥಿಕ ಸಲಹಾ ಮಂಡಳಿಯ ಚೇರ್ಮನ್ ಆಗಿ ಅರ್ಥಶಾಸ್ತ್ರಜ್ಞ ಎಸ್ ಮಹೇಂದ್ರ ದೇವ್ ನೇಮಕಗೊಂಡಿದ್ದಾರೆ. ಕಳೆದ ನವೆಂಬರ್ನಲ್ಲಿ ಅರ್ಥಶಾಸ್ತ್ರಜ್ಞ ಬಿಬೇಕ್ ದೇಬ್ರಾಯ್ ನಿಧನದಿಂದ ಈ ಸ್ಥಾನ ತೆರವಾಗಿತ್ತು. ಈ ಹುದ್ದೆಯನ್ನು ನೀತಿ ಆಯೋಗದ ವೈಸ್ ಚೇರ್ಮನ್ ಸುಮನ್ ಬೆರಿ ಹೆಚ್ಚುವರಿಯಾಗಿ ನಿಭಾಯಿಸ್ತಾ ಇದ್ರು. ಅಂದಹಾಗೆ ಎಸ್ ಮಹೇಂದ್ರ ದೇವ್ 9, 10 ಹಾಗೂ 11ನೇ ಪಂಚವಾರ್ಷಿಕ ಯೋಜನೆಗಳ ಪ್ಯಾನೆಲ್ ಮತ್ತು ವರ್ಕಿಂಗ್ ಗ್ರೂಪ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸ್ ಕಮಿಷನ್ನ ಚೇರ್ಮನ್ ಆಗೂ ಕೂಡ
ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಏನೋ ಕೊರೋನಾ ಕೇಸಸ್ ವಿಚಾರ ನೋಡೋಣ. ಈಗ ಕಳೆದ 24 ಗಂಟೆಯಲ್ಲಿ ಹೊಸದಾಗಿ 498 ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ. ಈ ಮೂಲಕ ದೇಶದಲ್ಲಿ ಒಟ್ಟು ಆಕ್ಟಿವ್ ಕೊರೋನಾ ಕೇಸಸ್ ಸಂಖ್ಯೆ 5364ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ 4 ಸಾವು ಉಂಟಾಗಿದ್ದು ಒಟ್ಟಾರೆ ಸಾವಿನ ಸಂಖ್ಯೆ 55ಕ್ಕೆ ರೀಚ್ ಆಗಿದೆ. ಇತ್ತ ರಾಜ್ಯದಲ್ಲಿ ಕಳೆದ 24 ಗಂಟೆ ಅವಧಿಯಲ್ಲಿ 15 ಕೊರೋನಾ ಪ್ರಕರಣಗಳು ವರದಿಯಾಗಿವೆ. ದಾವಣಗೆರೆಯಲ್ಲಿ ಮೃತಪಟ್ಟ 65 ವರ್ಷದ ವ್ಯಕ್ತಿಯೊಬ್ಬರಲ್ಲಿ ಕೊರೋನಾ ಪತ್ತೆಯಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾದಿಂದ ಉಂಟಾದ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ವಕ್ಫ್ಗೆ ತಿದ್ದುಪಡಿ ತಂದು ಅದಕ್ಕೆ ಉಮೀದ್ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಅಂತ ಮರುನಾಮಕರಣ ಮಾಡಿ ಒಂದು ವೆಬ್ಸೈಟ್ ಅನ್ನು ಇಟ್ಟಿತ್ತು. ಈಗ ಈ ಉಮೀದ್ ಪೋರ್ಟಲ್ ಅನ್ನ ಕೇಂದ್ರ ಸರ್ಕಾರ ಲಾಂಚ್ ಮಾಡಿದೆ. ಈ ಪೋರ್ಟಲ್ನಲ್ಲಿ ಎಲ್ಲ ವಕ್ಫ್ ಪ್ರಾಪರ್ಟಿಗಳ ಫ್ರೆಶ್ ಡೇಟಾ ಲಭ್ಯ ಆಗುತ್ತೆ. ಈ ಪೋರ್ಟಲ್ ಬಗ್ಗೆ ಮಾತನಾಡಿರೋ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಅಲ್ಪಸಂಖ್ಯಾತ ಸಚಿವರು ಆಗಿರೋ ಕಿರಣ್ ರಿಜಿಜು, ಈ ಪೋರ್ಟಲ್ ಯಾವುದೇ ರೀತಿಯ ಕಾನೂನು ಮತ್ತು ಸಂವಿಧಾನವನ್ನ ಉಲ್ಲಂಘನೆ ಮಾಡಲ್ಲ ಅಂತ ಹೇಳಿದ್ದಾರೆ. ಇಡೀ ಜಗತ್ತಿಗೆ ಅತಿ ಹೆಚ್ಚು ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಉತ್ಪಾದಿಸೋ ಚೀನಾ ಇತ್ತೀಚೆಗಷ್ಟೇ ಅವುಗಳ ರಫ್ತಿನ ಮೇಲೆ ನಿರ್ಬಂಧ ಹೇರಿತ್ತು. ಭಾರತ ಸೇರಿ ಜಗತ್ತಿನ ಎಲ್ಲ ಆಟೋಮೊಬೈಲ್ ಕ್ಷೇತ್ರದಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ ಕ್ಷೇತ್ರದಲ್ಲಿ ಬಹಳ ಕಷ್ಟ ಆಗಿತ್ತು. ಇನ್ನೊಂದು 2 ತಿಂಗಳು ಇದೇ ರೀತಿ ಆದರೆ ಪ್ರೊಡಕ್ಷನ್ ಸ್ಟಾಪ್ ಮಾಡಬೇಕಾಗತ್ತೆ ಅಂತ ಹೇಳಿ ಆತಂಕಗೊಂಡಿದ್ದಾರೆ ಕಂಪನಿಗಳು. ಹೀಗಾಗಿ ಭಾರತ ತಾನೇ ಸ್ವಂತ ರೇರ್ ಅರ್ತ್ ಮ್ಯಾಗ್ನೆಟ್ ಉತ್ಪಾದಿಸೋ ಪ್ಲಾನ್ ಹಾಕೊಳ್ತಾ ಇದೆ. ಫ್ಯೂಚರ್ನಲ್ಲಾದ್ರೂ ಬೇಕಲ್ಲ, ಚೀನಾ ಹೆಂಗ್ ನಂಬ್ಕೊಂಡಿರೋದು ಅಂತ. ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಉತ್ಪಾದಿಸಿ ಸ್ಟೋರ್ ಮಾಡಿಟ್ಟುಕೊಳ್ಳೋಕೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಕಂಪನಿಗಳೊಂದಿಗೆ ಮಾತುಕತೆ ನಡೆಸ್ತಾ ಇದೆ. ಅದಕ್ಕಾಗಿ ಸರ್ಕಾರ ಹಣಕಾಸಿನ ಸಪೋರ್ಟ್ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದೆ. ಆದರೆ ಈ ಕೆಲಸ ಆಗೋಕೆ ಹಲವಾರು ವರ್ಷಗಳೇ ಬೇಕಾಗುತ್ತೆ. ಸಾಕಷ್ಟು ಸವಾಲುಗಳಿವೆ. ಆದರೆ ಒಮ್ಮೆ ಇದು ಸಕ್ಸಸ್ ಆಯಿತು ಅಂದ್ರೆ ಚೀನಾ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಬೇರೆ ರಾಷ್ಟ್ರಗಳಿಗೆ ರಫ್ತು ಕೂಡ ನಾವು ಮಾಡಬಹುದು. ಭಾರತದಲ್ಲಿ ಸ್ಟಾರ್ ಲಿಂಕ್ ಇಂಟರ್ನೆಟ್ ಸರ್ವಿಸ್ ಅನ್ನ, ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ಅನ್ನು ಲಾಂಚ್ ಮಾಡೋಕೆ ಪರ್ಮಿಷನ್ ಸಿಕ್ಕಿದೆ ಅಂತ ವರದಿ ಆಗ್ತಾ ಇದೆ. ಆದರೆ ಈ ಕುರಿತು ಸ್ಟಾರ್ ಲಿಂಕ್ ಆಗಲಿ ಭಾರತ ಸರ್ಕಾರವಾಗಲಿ ಈವರೆಗೂ ಯಾವುದೇ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ. ಜಸ್ಟ್ ರಿಪೋರ್ಟ್ಸ್ ಬರ್ತಾ ಇದಾವೆ. ಆದ್ರೆ ಸೂನ್, ಆದಷ್ಟು ಬೇಗ ಈ ಸರ್ವಿಸಸ್ ಭಾರತದಲ್ಲಿ ಲಾಂಚ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಕೆಲಸ ಅಂತೂ ನಡೀತಾ ಇದೆ ತೆರೆಮರೆಯಲ್ಲಿ ಜೋರಾಗಿ. ರಷ್ಯಾ ಯುಕ್ರೇನ್ ಮೇಲೆ ಮತ್ತೆ ಮುಗಿಬಿದ್ದು ದೊಡ್ಡ ಡ್ರೋನ್ ದಾಳಿ ಮಾಡಿದೆ, ಮಿಸೈಲ್ ದಾಳಿ ಮಾಡಿದೆ. ಯುಕ್ರೇನ್ ಹಲವು ನಗರಗಳನ್ನು ಗುರಿಯಾಗಿಸಿ 400ಕ್ಕೂ ಅಧಿಕ ಡ್ರೋನ್ ಮತ್ತು 40ಕ್ಕೂ ಅಧಿಕ ಮಿಸೈಲ್ಗಳನ್ನು ಲಾಂಚ್ ಮಾಡಿದೆ. ಹೊಸದಾಗಿ ಕನಿಷ್ಠ 3 ಮೃತಪಟ್ಟು ಸುಮಾರು 49 ಜನ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗಬಹುದು. ರಷ್ಯಾ ನಡೆಸಿರೋ ಈ ಕೃತ್ಯಕ್ಕೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಜೆಲೆನ್ಸ್ಕಿ ಕಿಡಿಕಾರಿದ್ದಾರೆ. RBI ರೆಪೋ ರೇಟ್ ಅನ್ನ ಬರೋಬ್ಬರಿ 50 ಬೇಸಿಸ್ ಪಾಯಿಂಟ್ಸ್ ಅಂದ್ರೆ 0.50% ಅಥವಾ 0.5% ಕಟ್ ಮಾಡಿದೆ. ಈಗ 5.50ಗೆ ರೆಪೋ ರೇಟ್ ಇಳಿದಿದೆ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ದುಡ್ಡು ಕೊಟ್ಟಾಗ ಅವರಿಗೆ ಹಾಕುವಂತ ಬಡ್ಡಿ ದರ ಇದು. ಇವರು ಇದನ್ನ 5.5% ಇಳಿಸಿರೋದ್ರಿಂದ ಈ ಕಮರ್ಷಿಯಲ್ ಬ್ಯಾಂಕ್ಗಳು ಜನರಿಗೆ, ಕಂಪನಿಗಳಿಗೆ ಬೇರೆ ಕಡೆ ಸಾಲ ಕೊಟ್ಟಾಗ ಅದರ ಬಡ್ಡಿ ದರ ಕೂಡ ಇಳಿಕೆಯಾಗುತ್ತೆ. CRR ಹಾಗೆ ಅದನ್ನ ಕೂಡ ಕಟ್ ಮಾಡಿದ್ದಾರೆ. ಬ್ಯಾಂಕ್ಗಳ ಕ್ಯಾಶ್ ರಿಸರ್ವ್ ರೇಷಿಯೋ CRR ಅಂದ್ರೆ ಅದನ್ನ ಕೂಡ 100 ಬೇಸಿಸ್ ಪಾಯಿಂಟ್ಸ್ ಅಥವಾ 1% ಕಟ್ ಮಾಡಲಾಗಿದೆ. RBIನ ಹಣಕಾಸು ನೀತಿ ಸಮಿತಿ, ಮಾನಿಟರಿ ಪಾಲಿಸಿ ಕಮಿಟಿ MPC ಮೀಟಿಂಗ್ ನಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರತ್ಯೇಕ ವರದಿಯಲ್ಲಿ ನಾವು ಡೀಟೇಲ್ ಆಗಿ ಇವತ್ತೇ ಮಾಹಿತಿಯನ್ನು ಕೊಡ್ತೀವಿ. ನೀವು ಅದನ್ನ ಚೆಕ್ ಮಾಡಬಹುದು. ಫುಲ್ ನ್ಯೂಸ್ ಸೆಂಟಲ್ಲಿ ಅದರ ಲಿಂಕ್ ಅನ್ನು ಕೂಡ ಸ್ಕ್ರೀನ್ ಮೇಲೆ ತರ್ತೀವಿ ನಾವು. ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ಗ್ರೀನ್ ನಲ್ಲಿ ಎಂಡ್ ಆಗಿದೆ. RBIನ ಈ ಮಾನಿಟರಿ ಲಿಕ್ವಿಡಿಟಿ ಬೂಸ್ಟ್ ಏನಿತ್ತು ಅದರಿಂದ ಮಾರ್ಕೆಟ್ ಚೆನ್ನಾಗಿ ಮೇಲಕ್ಕೆ ಹೋಯಿತು. ವಾರದ ವಹಿವಾಟಿನ ಅಂತ್ಯದ ದಿನ ಸೆನ್ಸೆಕ್ಸ್ 746 ಪಾಯಿಂಟ್ಸ್ ರೈಸ್ ಆಗಿ 82,188ಕ್ಕೆ ರೀಚ್ ಆಗಿದೆ. ನಿಫ್ಟಿ 252 ಪಾಯಿಂಟ್ಸ್ ಹೆಚ್ಚಾಗಿ 25,003ಕ್ಕೆ ತಲುಪಿದೆ. RBIನ ಕ್ರಮದಿಂದ ಹೂಡಿಕೆದಾರರ ವಿಶ್ವಾಸ ಹೆಚ್ಚಾಗಿದೆ. ಕಚ್ಚಾ ತೈಲ ದರ ಕೂಡ ಇಳಿಕೆಯಾಗಿರೋದು ದೇಸಿ ಮಾರುಕಟ್ಟೆಗೆ ಬಲ ಕೊಟ್ಟಿದೆ. ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ 3.6 ಲಕ್ಷ ಕೋಟಿ ರೂಪಾಯಿ ಗೇನ್ ಮಾಡಿಕೊಂಡಿದ್ದಾರೆ. ಇನ್ನು ಬಜಾಜ್ ಫಿನಾನ್ಸ್, ಆಕ್ಸಿಸ್ ಬ್ಯಾಂಕ್, ಮಾರುತಿ ಸುಜುಕಿ, ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಬಜಾಜ್ ಫಿನ್ಸಾವ್ ಷೇರುಗಳು ಗ್ರೀನ್ ನಲ್ಲಿ ಎಂಡ್ ಆಗಿವೆ. ಇತ್ತ ಭಾರತಿ ಏರ್ಟೆಲ್, ಟಾಟಾ ಸ್ಟೀಲ್ ಮತ್ತು ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಷೇರುಗಳು ಲಾಸ್ ಮಾಡಿಕೊಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಏರಿಕೆಯಾಗಿ 85 ರೂಪಾಯಿ 68 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,018 ರೂಪಾಯಿ ಕಮ್ಮಿಯಾಗಿ 97,145 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 927 ರೂಪಾಯಿ ಕಮ್ಮಿಯಾಗಿ 88,990 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 610 ರೂಪಾಯಿ ಹೆಚ್ಚಾಗಿ 1,05,285 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.